ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೊನೆಗೂ ನಾಗಪುರ ದಂಗೆಯ ಮಾಸ್ಟರ್ ಮೈಂಡ್ ಸಿಲುಕಿ ಹಾಕಿಕೊಂಡಿದ್ದಾನೆ. ಫಹೀಮ್ ಖಾನ್ ಅಂತ ಈತನ ಹೆಸರು. ಮಜಾ ಅಂದರೆ ಈತ ನಿತಿನ್ ಗಡ್ಕರಿ ಅವರ ವಿರುದ್ಧವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಅಭ್ಯರ್ಥಿ ಈತ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಮುಸಲ್ಮಾನರು ಈತನಿಗೆ ಮತ ಹಾಕಿದ್ರು, ಒಂದಷ್ಟು ಠೇವಣಿ ಆದರೂ ಉಳಿತಿತ್ತು. ಆದರೆ ಇವನಿಗೆ ಯಾರೂ ಮತ ಹಾಕಿಲ್ಲ. ಈತನಿಗೆ ದೊರೆತಂಥ ಮತಗಳ ಸಂಖ್ಯೆ 1073. ನೋಟಾಗಿಂತ ಕಡಿಮೆ ಸಂಖ್ಯೆಯಲ್ಲಿ ಮತಗಳನ್ನು ಪಡೆದಂಥ ವ್ಯಕ್ತಿ. ಆವಾಗಿನಿಂದ ಹಿಂದೂಗಳನ್ನು ದ್ವೇಷಿಸಿಕೊಂಡು ಬರ್ತಾ ಇದ್ದಂಥ ಮನುಷ್ಯ ಒಂದು ಅವಕಾಶಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇದ್ದ. ಯಾವಾಗ ಔರಂಗಜೇಬನ ಖಬರ್ ಏನಿದೆ ಅದನ್ನು ನೆಲಸಮ ಮಾಡಬೇಕು ಅನ್ನುವಂಥ ಪ್ರತಿಭಟನೆಯನ್ನು ಮಾಡ್ತಾರೋ ವಿಶ್ವ ಹಿಂದೂ ಪರಿಷತ್ನವರು, ಆ ಸಂದರ್ಭದಲ್ಲಿ ಈತ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ಅವರು ಈ ರೀತಿ ಪ್ರತಿಭಟನೆ ಮಾಡಿದ್ದರಿಂದಾಗಿ ನಾವು ಗಲಾಟೆ ಮಾಡಿದ್ದೇವೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾನೆ. ಒಂದು ವದಂತಿಯನ್ನು ಹರಡಿಸಲಾಗತ್ತೆ. ಅದೇನಪ್ಪ ಅಂತಂದರೆ ಕುರಾನೇ ಶರೀಫನ್ನು ಸುಡಲಾಗಿದೆ. ಸುಳ್ಳೆ ಹೇಳಿದಂಥ ಮಾತು. ಔರಂಗಜೇಬನ ಪ್ರತಿಕೃತಿಯನ್ನು ಸುಟ್ಟಿದ್ದೇನೋ ನಿಜ. ಕೇವಲ ಇದು ನಾಗಪುರದಲ್ಲಿ ಮಾತ್ರ ನಡೆದಂಥ ಘಟನೆ ಅಲ್ಲ. ಇಡೀ ಮಹಾರಾಷ್ಟ್ರದಲ್ಲಿ ಅದೇ ದಿನ ಎಲ್ಲ ಕಡೆ ಈ ರೀತಿಯಾದಂಥ ಪ್ರತಿಭಟನೆಗಳು ನಡೀತವೆ ಔರಂಗಜೇಬ್ ಅವರ ವಿರುದ್ಧವಾಗಿ. ಎಲ್ಲಿಯೂ ಗಲಾಟೆ ಆಗೋದಿಲ್ಲ. ಇಲ್ಲಿ ನಾಗಪುರದಲ್ಲಿ ಗಲಾಟೆ ಆಗತ್ತೆ. ಯಾವ ನಾಗಪುರದಲ್ಲಿ ಅಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ವಿಧಾನಸಭಾ ಕ್ಷೇತ್ರ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ ಕ್ವಾರ್ಟರು ಅಂತಲ್ಲಿ ಇಂಥದ್ದೊಂದು ದಂಗೆ ಆಗತ್ತೆ. ಇದು ಹಿಂದೂ ಮುಸಲ್ಮಾನ ದಂಗೆ ಅಲ್ಲ, ಮುಸಲ್ಮಾನರು ಮಾಡಿದಂಥ ದಂಗೆ. ಮಜಾ ನೋಡಿ, ಈ ಘಟನೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಮಗೆ ಹೇಳಲೇಬೇಕಪ್ಪ. ಏನಂದರೆ ಅಲ್ಲಿ ಅಂಗಡಿಗಳಿದಾವಲ್ಲ, ಈ ಮುಸಲ್ಮಾನರ ಅಂಗಡಿಗಳೆಲ್ಲ ಸಂಜೆ 5:30ಯಿಂದ 6 ಗಂಟೆ ಮೇಲೆ ಕ್ಲೋಸ್ ಮಾಡ್ತಾಯಿದ್ರು ಮುಂಚೆ. ಯಾಕೆಂದರೆ ಈಗ ರೋಜಾ ಮಹಿನೆ ಅನ್ನುವಂಥ ಕಾರಣಕ್ಕೋಸ್ಕರ 6 ಗಂಟೆಗೆ ಅಂಗಡಿ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗಿ ಅದಾದಮೇಲೆ ಊಟ ಮಾಡ್ತಾರೆ. ಇಫ್ತಿಯಾರು ಕೂಟಕ್ಕೆ ಹೋಗುವಂಥ ಅವರು ಪ್ರತೀತಿ. ಈ ದಂಗೆ ನಡೆಸುವ ದಿವಸ 4 ಗಂಟೆಗೆ ಎಲ್ಲ ಅಂಗಡಿಗಳು ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರ ಅಂಗಡಿಗಳೆಲ್ಲ ಬಂದಾಗಿಬಿಡ್ತವೆ. ಎರಡೂ ರಸ್ತೆ ಇಕ್ಕೆಲಗಳಲ್ಲಿ ಬೈಕ್ಗಳನ್ನು ಕಾರ್ಗಳನ್ನು ನಿಲ್ಲಿಸ್ತಾ ಇದ್ದಂಥ ಮುಸಲ್ಮಾನರು ಒಂದೇ ಒಂದು ಗಾಡಿಯನ್ನು ಅಲ್ಲಿ ನಿಲ್ಲಿಸೋದಿಲ್ಲ. ಅವೆಲ್ಲವನ್ನು ತೆರವುಗೊಳಿಸಲಾಗತ್ತೆ. ಕೇವಲ ಹಿಂದೂಗಳ ಗಾಡಿಗಳು ಮಾತ್ರ ಉಳಿತವೆ. ಅಂದರೆ ಪೂರ್ವ ನಿಯೋಜಿತವಾಗಿ ಯಾವ ರೀತಿ ದಂಗೆ ಮಾಡಬೇಕು ಅಂತ ಈ ಫಹೀಮ್ ಖಾನ್ ಎಲ್ಲ ಲೆಕ್ಕಾಚಾರ ಇಟ್ಟಿರ್ತಾನೆ. ಅಷ್ಟೇ ಅಲ್ಲ, ಒಂದು ಟ್ರ್ಯಾಕ್ಟರ್ನಷ್ಟು ಕಲ್ಲುಗಳನ್ನು ಸಂಗ್ರಹಿಸಿ ಆ ಜಾಗಕ್ಕೆ ತರಿಸಿರ್ತಾನೆ. ಆಮೇಲೆ ಬಂದಿರುವಂಥ ಈಗ 51 ಜನರನ್ನು ಬಂಧಿಸಲಾಗಿದೆ. ಈ 51 ಜನ ಅದೇ ಪ್ರದೇಶದ ಜನ ಅಲ್ಲ, ಎಲ್ಲಿ ಗಲಭೆ ಆಗಿದೆ ಆ ಜಾಗದ ಜನ ಅಲ್ಲ. ಒಬ್ಬ 10 ಕಿಲೋಮೀಟರ್ ದೂರ ಒಬ್ಬನ ಮನೆ ಇದೆ, ಒಬ್ಬಂದು 23 ಕಿಲೋಮೀಟರ್ ದೂರ ಇದೆ, ಒಬ್ಬ 12 ಕಿಲೋಮೀಟರ್ ದೂರ ಇದೆ. ದಶದಿಕ್ಕುಗಳಲ್ಲಿ ಹಂಚಿ ಹೋದಂಥ ಇವರು ಸಾಬ್ರು ಒಂದು ಕಡೆ ನೆರೀತಾರೆ. ಕರಾರುವಾಕ್ಕಾಗಿ ತೀರ್ಮಾನ ಮಾಡಿರ್ತಾರೆ ಯಾವ ರೀತಿ ದಂಗೆ ಮಾಡಬೇಕು ಅಂತ. ಅದೇ ರೀತಿಯಾಗಿ ಹಿಂದೂಗಳ ಅಂಗಡಿಗಳನ್ನು ಲೂಟಿ ಮಾಡಲಾಗತ್ತೆ, ಬೆಂಕಿ ಹಚ್ಚಲಾಗತ್ತೆ. ಅಷ್ಟೇ ಅಲ್ಲ, ಎಲ್ಲ ಬೈಕುಗಳನ್ನು ಸುಡಲಾಗತ್ತೆ, ಕಾರುಗಳಿಗೆ ಬೆಂಕಿ ಹಚ್ಚಲಾಗತ್ತೆ, JCBಗೆ ಬೆಂಕಿ ಕೊಡಲಾಗತ್ತೆ. ಇಬ್ಬರು ಪೊಲೀಸ್ ಆಫೀಸರ್ ಇಬ್ಬರು ಡಿ ಸಿ ಪಿಗಳು ಜೀವನ್ ಮರಣ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಅಂತಂದರೆ ಯಾವ ಮಟ್ಟಿನ ಇವರ ಉಗ್ರ ಮನಸ್ಥಿತಿ ಇರಬಹುದು, ಜಿಹಾದಿ ಮನಸ್ಥಿತಿ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. 1927ರಿಂದ ಇಲ್ಲಿವರೆಗೂ ಅಲ್ಲಿ ದಂಗೆ ಆಗಿರಲಿಲ್ಲ. ಇದ್ರ ಹಿಂದೆ ಒಂದು ಘಟನೆ ನಡೆದಿತ್ತು. ಮೊನ್ನೆ 2025 ಜನವರಿ 26ನೇ ತಾರೀಕು ಅಲ್ಲಿ ಒಂದು ಸರ್ಕಲ್ನಲ್ಲಿ ಹಸುವನ್ನು ಕಡಿದು ರಸ್ತೆಯ ಮಧ್ಯೆ ಹಾಕಲಾಗಿತ್ತು. ಯಾವುದಾದ್ರೂ ಒಬ್ಬ ಹಿಂದೂ ಅದನ್ನು ನೋಡಿದ ತಕ್ಷಣ ಮೊದಲೇದಾಗಿ ವಿಲವಿಲ ಒದ್ದಾಡ್ತಾನೆ ಮಾನಸಿಕವಾಗಿ. ಯಾಕೆಂದರೆ ನಾವು ಯಾವನ ಪುಣ್ಯಕೋಟಿ ಅಂತ ಕರೆಯುವಂಥ 33 ಕೋಟಿ ದೇವತೆಗಳಿರುವಂಥ ಪುಣ್ಯಕೋಟಿ ಅದು ಅಂತ ಪರಿಭಾವಿಸ್ತೀವೋ ಅಂಥ ಹಸುವನ್ನು ಚೌರಾಹೆ ಅಂತಾರೆ. ಅಂದರೆ ವೃತ್ತದಲ್ಲಿ ಕಡಿದು ರಸ್ತೆಯ ಮಧ್ಯೆ ಹಾಕಲಾಗಿರುತ್ತೆ ಜನವರಿ 26, 2025ಕ್ಕೆ. ಅದಾದ ಮೇಲೆ ನೋಡಿ, ಒಂದು ವರ್ಗದವರಿಗೆ ಇದು ತಾವು ಎಲ್ಲಿಯೂ ಕುರಾನ್ನಲ್ಲಿ ಇದರ ಪ್ರಸ್ತಾಪ ಆಗಿಲ್ಲ, ಆದರೂ ಕೂಡ ದನದ ಮಾಂಸ ತಿನ್ನುವಂಥ ಪ್ರತೀತಿ ಅವ್ರದ್ದಿರೋದು. ನಾವು ದೇವರು ಅಂತ ಭಾವಿಸ್ತೀವಿ. ಹಸುಗಳನ್ನು ನಮ್ಮ ಮನಸ್ಸನ್ನು ನೋಯಿಸಲಿಕ್ಕಾಗಿ ಮಾಡಿದಂಥ ಕೃತ್ಯ ಇದು. ಇದನ್ನು ಬಿಟ್ಟರೆ ಈ ಹಿಂದೆ ನಡೆದಂಥ ದಂಗೆಯ ಬಗ್ಗೆ ನಿಮ್ಗೆ ಹೇಳಬೇಕು. ಸೆಪ್ಟೆಂಬರ್ 4, 1927ನೇ ತಾರೀಕಿಗೆ ಅಲ್ಲಿಯ ಹಿಂದೂಗಳೆಲ್ಲ ಸೇರಿ, ಅದಕ್ಕಿಂತ ಮುಂಚೆ 2 ಸಲ ದಂಗೆ ಆಗಿರುತ್ತೆ. 1923ರಲ್ಲಿ ಒಂದು ಸಲ ದಂಗೆ ಆಗಿರುತ್ತೆ, 1925ರಲ್ಲಿ ಒಂದು ಸಲ ದಂಗೆ ಆಗಿರುತ್ತೆ. 2 ಸಲ ದಂಗೆ ಆದ ಸಂದರ್ಭದಲ್ಲಿಯೂ
ಮುಸಲ್ಮಾನರು ಹಿಂದೂಗಳ ಮೇಲೆ ದಾಳಿಯನ್ನು ಮಾಡಿರ್ತಾರೆ ನಿರಂತರವಾಗಿ. ನಾಗ್ಪುರ್ ಹೇಗಿದೆ ಅಂತ ಭೌಗೋಳಿಕವಾಗಿ ಒಂದ್ಸಲ ನೀವು ನೋಡಿದರೆ ಯಾವ ರೀತಿ ಇವರ ಬರ್ಬರವಾದಂಥ ಕೃತ್ಯಗಳಾಗಿದ್ದಾವೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದರ ಮಧ್ಯೆಯೂ ನಮ್ಮ ದೇವೇಂದ್ರ ಫಡ್ನವೀಸ್ ಥರದವರು ಗೆದ್ಕೊಂಡ್ಬರ್ತಾರೆ, ನಿತಿನ್ ಗಡ್ಕರಿ ಅಂಥವ್ರು ಗೆದ್ಕೊಂಡ್ಬರ್ತಾರೆ. ಆದರೆ 1927 ಸೆಪ್ಟೆಂಬರ್ 4ನೇ ತಾರೀಕು ಇದೆಯಲ್ಲ, ಅವತ್ತೊಂದು ಮಹಾಲಕ್ಷ್ಮಿ ಶೋಭಾಯಾತ್ರೆ ಅಂತ ಯಾತ್ರೆಯನ್ನು ಮಾಡ್ತಾರೆ. ಮಹಾಲಕ್ಷ್ಮಿ ಉತ್ಸವ ಅಂತೇಳಿ ಊರಲ್ಲಿ ಮೆರವಣಿಗೆ ಆಗತ್ತೆ. ಇವರೆಲ್ಲ ಕಾದು ಕುಳಿತಿರ್ತಾರೆ. ಅವ್ರಿಗೆ ಒಂದೇ ಒಂದು ಆಸೆ ಏನಪ್ಪ ಅಂದರೆ ಹಿಂದೂಗಳು ಯಾವುದೇ ಉತ್ಸವವನ್ನು ಮಾಡಬಾರ್ದು, ಮಾಡಿದರೆ ಅವ್ರು ತಡ್ಕೊಳ್ಳೋಕ್ಕಾಗಲ್ಲ. ಹೇಗೆ ದಾಳಿ ಮಾಡಬೇಕು, ಹೇಗೆ ಇವರನ್ನು ಚದುರಿಸಬೇಕು, ಹೇಗೆ ಇವರ ಮೇಲೆ ಹಿಂಸೆ ಮಾಡಬೇಕು ಅಂತ. ಈ ಮುಸಲ್ಮಾನ ಮನಸ್ಥಿತಿ ಇದೆಯಲ್ಲ, ಇವರು ಶಿಕಾರಿ ಮನಸ್ಥಿತಿ ಹೆಂಗೆ ಅಂದರೆ, ಯಾರು ಶಿಕಾರಿ ಮನಸ್ಥಿತಿ ಅಂದರೆ ಏನಂದರೆ, ಎದುರುಗಡೆ ಇರುವಂಥ ಪ್ರಾಣಿ ದುರ್ಬಲವಾಗಿದೆ ಅಂದರೆ ಕಾದು ಕುಳಿತು ಅದನ್ನು ಹೊಂಚು ಹಾಕಿ ಅದನ್ನು ಹೊಡೆದು ಹಾಕಿಬಿಡೋದು. ಒಂದು ವೇಳೆ ಎದುರುಗಡೆ ಇರುವಂಥ ಪ್ರಾಣಿ ವ್ಯಾಘ್ರ ಸ್ವರೂಪಿಯಾಗಿದೆ, ನನ್ನ ಮೇಲೆ ವಾಪಸ್ ಅಟ್ಯಾಕ್ ಮಾಡುತ್ತೆ ಅಂದರೆ ಅವ್ರ ಮೇಲೆ ದಾಳಿಯನ್ನೇ ಮಾಡೋದಿಲ್ಲ. ಆ ಸ್ಥಿತಿಯ ಜನ, ಜಿಹಾದಿ ಮನಸ್ಥಿತಿಯ ಜನ. ಹಾಗೆ 1927 ಸೆಪ್ಟೆಂಬರ್ 4ನೇ ತಾರೀಕು ಶೋಭಾಯಾತ್ರೆ ನಡೆಯುತ್ತೆ. ಇವರೆಲ್ಲ ನೋಡ್ಕೊಂಡು ಕಾದ್ಕೊಂಡು ಕೂತಿರ್ತಾರೆ. ಎಲ್ಲ ರೀತಿಯ ತಲವಾರುಗಳು ಎಲ್ಲಗಳನ್ನು ರೆಡಿ ಇಟ್ಕೊಂಡಿರ್ತಾರೆ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ ಸೆಪ್ಟೆಂಬರ್ 4, 1927 ಕಮ್ಯುನಲ್ ಕ್ಲಾಶ್ ಅಂಥೇಳಿ ನೀವು ಗೂಗಲಲ್ಲಿ ಕೇಳಿದರೆ ನಾಗ್ಪುರ್ ಕ್ಲಾಶ್ ಅಂತ ಹಾಕಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಇದ್ರದ್ದು. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಹಬ್ಬ ಇದೆ, ಭಾಳ ಸಂಭ್ರಮ ಆಯಿತು, ಊಟಕ್ಕೆ ಕೂಡಬೇಕು. ಆ ಟೈಮಲ್ಲಿ ಎಲ್ಲ ಕಡೆಯಿಂದ 600-700 ಜನ ಹಿಂದೂಗಳ ಮನೆಗೆ ನುಗ್ತಾರೆ. ಪೂರ್ವ ನಿಯೋಜಿತವಾದದ್ದು. ಅವರಿಗೆ ಗ್ಯಾರಂಟಿ ಇವರೆಲ್ಲ ಇಡೀ ಊರಲ್ಲಿ ಮೆರವಣಿಗೆ ಮಾಡಿ ಸುಸ್ತಾಗಿರ್ತಾರೆ, ಹೋರಾಟ ಮಾಡುವ ಮನಸ್ಥಿತಿ ಇರೋದಿಲ್ಲ, ಇವರನ್ನು ಸರಿಯಾಗಿ ಸದೆ ಬಡಿಬಹುದು. ಇನ್ನೊಂದು ಸಲ ಈ ರೀತಿ ಮೆರವಣಿಗೆ ಮಾಡಿರಬಾರ್ದು ನಮ್ಮೂರಲ್ಲಿ, ಕಾಫಿರ್ಗಳಿವರು. ಆದರೆ ಇದಕ್ಕೆ ವ್ಯತಿರಿಕ್ತವಾದಂಥ ವಾತಾವರಣ ಏನು, ಯಾವಾಗ ಈ ರೀತಿ ಮನೆ ಒಳಗಡೆ ನುಗ್ಲಿಕ್ಕೆ ಇವರು 700-800 ಜನ ಜಿಹಾದಿಗಳ ಪ್ರಯತ್ನ ಮಾಡ್ತಾರೋ, ಇದ್ದಕ್ಕಿದ್ದ ಹಾಗೆ ಮನೆ ಒಳಗಡೆಯಿಂದ ಹಿಂದೂಗಳು ನುಗ್ಲಿಕ್ಕೆ ಶುರು ಮಾಡ್ತಾರೆ, ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೈಯಲ್ಲಿ ಲಾಠಿ ದಂಡ ಎಲ್ಲವೂ ಇರ್ತಾವೆ, ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ. ಯಾವ ರೀತಿ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ ಅಂತಂದರೆ, ಅವರಿಗೆ ಈ ನಿರೀಕ್ಷೆಯನ್ನೇ ಮಾಡೋದಿಲ್ಲ. ಈ ರೀತಿ ಪ್ರತೀಕಾರ ಮನಸ್ಥಿತಿಯಲ್ಲಿದ್ದಾರೆ ಹಿಂದೂಗಳು ಅನ್ನುವಂಥ ಒಂದು ಚೂರು ಲವಲೇಶವೂ ಗೊತ್ತೇ ಇರೋದಿಲ್ಲ. ಆವಾಗ ತಪ್ಪಿಸಿಕೊಂಡು ಓಡಿ ಹೋದವರು ಅದಾಗಿ 2025ವರೆಗೂ ಅಂದರೆ 98 ವರ್ಷಗಳವರೆಗೂ ದಾಳಿ ಮಾಡುವ ಪ್ರಯತ್ನ ಮಾಡಿಲ್ಲ. ಯೋಚನೆ ಮಾಡಿ ನೋಡಿ, ಯಾವಾಗ ಜಿಹಾದಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ, ಯಾವಾಗ ನಾವು ಅವರನ್ನು ಪ್ರತಿರೋಧಿಸೋದಿಲ್ಲ, ಯಾವಾಗ ಅವ್ರನ್ನ ಹಣಿಯೋದಿಲ್ಲ ಅಂತ ಗೊತ್ತಾಗತ್ತೋ ಆವಾಗ ಅವರು ಯಾವಾಗಲೂ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ದೇಶದಲ್ಲಿ ಅತಿ ಹೆಚ್ಚು ಜಿಹಾದಿಗಳ ಜನಸಂಖ್ಯೆ ಇರೋದು ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆಗಿಂತ ಜಾಸ್ತಿ. ಒಂದೇ ಒಂದು ದಂಗೆ ಆಗಿದ್ದನ್ನು ತೋರಿಸಿ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ, ನಾವು ದಾಳಿ ಮಾಡಿದರೆ ನಮ್ಮ ಮೇಲೆ ಪ್ರತಿ ದಾಳಿ ಮಾಡಲಿಕ್ಕೆ ಅಲ್ಲಿಯ ಸರ್ಕಾರದಿಂದ ಹಿಡಿದು ಎಲ್ಲರೂ ಸಿದ್ಧರಿದ್ದಾರೆ. ಜನ ಆ ರೀತಿಯ ದಂಗೆಯನ್ನು ಸಹಿಸುವ ಮನಸ್ಥಿತಿಯಲ್ಲಿಲ್ಲ, ನಮ್ಮ ಮೇಲೆ ವಾಪಸ್ ತಿರುಗಿ ಬೀಳ್ತಾರೆ ಅಂತ. ಒಂದು ಸಣ್ಣ ಉದಾಹರಣೆ, ಇಡೀ ದೇಶಾದ್ಯಂತ ವಕ್ಫ್ ಆಸ್ತಿಯನ್ನು ಎಲ್ಲರೂ ಲೂಟಿ ಮಾಡಿದ್ದಾರೆ ಇವರು ಜಿಹಾದಿಗಳು. ಯಾವ ಊರಲ್ಲಿ ಮಾಡಿಲ್ಲ ಹೇಳಿ. ಉತ್ತರ ಪ್ರದೇಶದಲ್ಲಿ ಪಡೆದಂಥ ವಕ್ಫ್ ಆಸ್ತಿನ ವಾಪಸ್ ತಮ್ಮದಲ್ಲ ಅಂತ ಬಿಟ್ಟಂಥ ದಾಖಲೆ ಇತ್ತೀಚೆಗೆ ನಡೆದಿದೆ. ಮೊದಲನೇದಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದ ಜಾಗ ಏನಿದೆ, ಆ ಜಾಗ ವಕ್ಫ್ನ ಆಸ್ತಿ ಅಂತೇಳಿ ಇವ್ರು ಬಂದಿದ್ರು, ವಕ್ಫ್ ಬೋರ್ಡ್ನವರು. 4 ದಂಡದಿಂದ ಹೊಡೆದು ಪೇಪರ್ ತೊಗೊಂಬನ್ನಿ ಅಂತ ಕಳಿಸಿದ್ರು. ಇವತ್ತವರೆಗೂ ಒಬ್ಬರು ವಾಪಸ್ ಬಂದಿಲ್ಲ. ವಾರಣಾಸಿಯ ಉದಯ್ ಪ್ರತಾಪ್ ಕಾಲೇಜ್ ಎಂಥ ದೊಡ್ಡ ಕ್ಯಾಂಪಸ್ ಅಂದರೆ ನೋಡಲಿಕ್ಕೆ 2 ಕಣ್ಣು ಸಾಲದಂಥ ದೊಡ್ಡ ಕ್ಯಾಂಪಸ್ ಅದು. ನಾನು ಸ್ವತಃ ಹೋಗಿ ನೋಡ್ಕೊಂಡು ಬಂದಂಥ ಮನುಷ್ಯ. ಇದು ವಕ್ಫ್ನ ಆಸ್ತಿ ಅಂತ ಹೇಳಿದರು. ತೋಂಬಾ ಪೇಪರು ಅಂತಲ್ಲಿ ಸರ್ಕಾರ ಯಾವಾಗ ಆ ರೀತಿ ಹೇಳಲಾಯಿತು, ಇವತ್ತವರೆಗೂ ಅವರು ಪತ್ತೆ ಆಗಿಲ್ಲ. 3ನೇ ಸಂಭಲ್ನಲ್ಲಿ ಈಗ ಹಾಕಿರುವಂಥ ಪೊಲೀಸ್ ಸ್ಟೇಷನು ಮತ್ತು ಸುತ್ತಮುತ್ತಲು ಇರುವಂಥ ಊರಿನ ಜಾಗ, ಇಡೀ ಊರು ನಮಗೆ ಸೇರಿದ್ದು ಅಂತ ಅಖಿಲೇಶ್ ಯಾದವ್ ತನ್ನ ಚೇಲಾಗಳನ್ನ ಕಳಿಸಿ ಸರ್ಕಾರಕ್ಕೆ ಈಗ ನೋಟಿಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಇದು ನಮ್ಮ ಆಸ್ತಿ ಅಂಥೇಳಿ. ಬರೋಬ್ಬರಿ ದಂಡ ಬಿಟ್ಟರು. ಎಲ್ಲಿದೆ ದಾಖಲೆ ಕೊತ್ಕೊಂಬ, ಯಾರು ನಿಮ್ಮ ತಾತ ಬಂದು ಕೊಟ್ಟಿದ್ದ ವಕಾಫ್ ಮೂಲಕ ಅದನ್ನ ದಾನ ಮಾಡಿದ್ನ ತೊಗೊಂಬ ದಾಖಲೆ ಅಂದ್ಕೊಳ್ಳಿ, ಇವತ್ತಿನವರೆಗೂ ಪತ್ತೆ ಇಲ್ಲ ಯಾರು. ಅಂದರೆ ಅವರ ಶಿಕಾರಿ ಮನಸ್ಥಿತಿ ಏನು ಅಂದರೆ, ನೀವು ಬಗ್ತೀರಿ ಅಂದರೆ ಬಗ್ಗಿಸ್ತಾರೆ, ನೀವು ಹೊಡೆಸ್ಕೋತೀರಿ ಅಂದರೆ ಹೊಡಿತಾರೆ, ನೀವು ಪ್ರತಿರೋಧ ವ್ಯಕ್ತಪಡಿಸ್ತೀರಿ ಅಂದರೆ ಅವತ್ತಿಂದ ನಿಮ್ಮ ಹತ್ತಿರ ಬರೋದಿಲ್ಲ. 1927ರಲ್ಲಿ ಅವತ್ತು ಹಿಂದೂಗಳು ತೋರಿಸಿದಂಥ ಒಗ್ಗಟ್ಟು, ಅವರು ತೋರಿಸಿದಂಥ ಪ್ರತಿರೋಧದಿಂದಾಗಿ ನಾಗಪುರದಲ್ಲಿ ಉಸಿರೆತ್ತುವ ಸ್ಥಿತಿ ಇರಲಿಲ್ಲ. ಅದಾದ ಮೇಲೆ ಮುಂದಿನ ವರ್ಷ ಗಣೇಶ್ ವಿಸರ್ಜನ್. ಆ ಸಂದರ್ಭದಲ್ಲಿ ಇದೇ ಮುಸಲ್ಮಾನರ ಪ್ರದೇಶದಲ್ಲಿ ಗಣೇಶನ ಮೆರವಣಿಗೆ ಹೋಗುತ್ತೆ.
ಒಬ್ಬರೇ ಒಂದು ಚಕಾರ ಸುದ್ದಿಯನ್ನು ಎತ್ತೋದಿಲ್ಲ, ಒಂದು ಚೂರು ಗಲಾಟೆ ಮಾಡೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತು ಇಲ್ಲಿ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಅಂತ. ಈಗ ತಿರುಗಿ ಬೀಳುವ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತೊಂದು ಸಲ. ಹೇಗಾದರೂ ಮಾಡಿ ಈ ಸಲ ನಾವು ನಮ್ಮ ಕಾರ್ಯ ಸಾಧನೆ ಮಾಡಿ ತೋರಿಸ್ಬೇಕು. ಇದು ಸ್ಯಾಂಪಲ್ಲು. ಶಾಹೀನ್ ಭಾಗದಲ್ಲಿ ಮಾಡಿದ್ರಲ್ಲ, ಅದಾದಮೇಲೆ ಇವು ಅಲ್ಲೆಲ್ಲೆಲ್ಲೇ ಸ್ಯಾಂಪಲ್ಗಳನ್ನು ಮಾಡುವ ಪ್ರಯತ್ನ ಮಾಡ್ತಾರೆ. ಈಗ ಯಾವಾಗ ಸರಿಯಾಗಿ ಫಹೀಮ್ ಖಾನನ್ನು ಹಿಡಿದು ಒಳಗೆ ಹಾಕಲಾಗಿದೆಯೋ, ಯಾವ 51 ಜನ ಈ ಕಲ್ಲು ತೂರಾಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ, CCTVಯಿಂದ ಒಬ್ಬೊಬ್ಬರನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈ ಸಲ ಇವರು ಮಾಡಿರುವಂಥ ತಂತ್ರಗಾರಿಕೆ ಹೇಗಿದೆ ಅಂದರೆ, ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ, ಇಲ್ಲ ಕರ್ಚೀಫ್ ಕಟ್ಕೊಂಡಿದ್ದಾರೆ, ತಲೆ ಮೇಲೆ ಟೋಪಿ ಹಾಕಿದ್ದಾರೆ, ಮುಖ ಯಾರದು ಅಂತ ಗೊತ್ತಾಗಿರಬಾರ್ದು, ಆ ರೀತಿಯಾಗಿ ಬಂದು ದಾಳಿ ಮಾಡಿರೋದು. ಆದರೂ ಕೂಡ ಸರ್ಕಾರ ಬಿಡ್ತಾ ಇಲ್ಲ. JCBಗಳು ಎಲ್ಲೆಲ್ಲಿ ಇವರ ಅಕ್ರಮ ಆಸ್ತಿಗಳಿದಾವೆ ಅಲ್ಲೆಲ್ಲ ನೆಲಸಮ ಮಾಡುವ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾವೆ. ಈತನನ್ನು ಈಗ 21ರವರೆಗೂ ಕಸ್ಟಡಿಗೆ ಕೊಟ್ಟಿದ್ದಾರೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಈತನಿಗೆ ಯಾವುದೇ ಕಾರಣಕ್ಕೂ ರಿಯಾಯಿತಿಯನ್ನು ತೋರಿಸಬಾರ್ದು, ವಿನಾಯಿತಿಯನ್ನು ತೋರಿಸಬಾರ್ದು. ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಆವಾಗ ದೇಶದಲ್ಲಿ ನೀವು ಹೇಳ್ತಿರಲ್ಲ ಸೌಹಾರ್ದತೆ, ಅದು ಮನೆ ಮಾಡಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಸಾಧ್ಯ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.